ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂತಹ ಈಶ್ವರಪ್ಪನವರು ಇದ್ದಾರೆ. ಸರ್, ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ RSS ವಿಚಾರ. ನೀವು ಸಹ RSS ನ ಗರಡಿಯಲ್ಲಿ ಪಳಗಿರ್ತಕ್ಕಂಥವ್ರು. ಪ್ರಿಯಾಂಕಾ ಖರ್ಗೆ ಅವರು ಯಾಕೆ RSS ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಪ್ರಿಯಾಂಕಾ ಖರ್ಗೆ ಕಳೆದೋಗ್ಬಿಡ್ತೀನಿ ಅಂತ ಭಯ ಇದೆ. ನಾಳೆ ಕ್ಯಾಬಿನೆಟ್ ಏನೋ ರಿಷಫಲ್ ಆಗತ್ತೆ ಅಂತ ಸುದ್ದಿ ಇದೆ. ತನ್ನ ಕೈಯಲ್ಲಿ ಬಿಟ್ಬಿಡ್ತಾರೋ ಅಂತ ಭಯ. ಹಾಗಾಗಿ ಮುಸಲ್ಮಾನರ ಪರ ನಾನಿದ್ದೀನಿ ಅಂತ ತೋರಿಸ್ಕೊಂಡು ಅವ್ರು ಆಡ್ತಾ ಇರೋಂಥ ಒಂದು ಕುತಂತ್ರ ರಾಜಕಾರಣ ಇದು. ಯಾವುದೇ ಕಾರಣಕ್ಕೂ RSS ಇವ್ರು ಯಾವುದೋ ಪ್ರಿಯಾಂಕಾ ಖರ್ಗೆ ಲೆಕ್ಕಕ್ಕೆ ಇಲ್ಲ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮೂರು ಬಾರಿ RSS ಬ್ಯಾನ್ನ ಕಾಂಗ್ರೆಸ್ ಮಾಡಿದ್ರು. ಏನಾಯ್ತು ಇಲ್ಲಿ ತನಕನೂ? ಅವ್ರು ಬ್ಯಾನ್ ಮಾಡ್ದಂಗೆ RSS ಬೆಳೀತಾ ಇದ್ದಾವೆನಾ? ಯಾವುದೇ ಕಾರಣಕ್ಕೂ RSS ತೊಂದರೆ ಇಲ್ಲ. RSS ಒಂದು ರೀತಿ ಸೂರ್ಯ ಇದ್ದಂಗೆ. RSS ನೀವು ಸೂರ್ಯನ ಉಗಿದ್ರೆ ಏನಾಗುತ್ತೆ? ತಮ್ಮ ಮೈ ಮೇಲೆ ಬೀಳುತ್ತೆ. ಹಾಗೆ ಪ್ರಿಯಾಂಕಾ ಖರ್ಗೆ ಆಟ ಆಡ್ತಿದ್ದಾರೆ. ನನಗೆ ಇನ್ನೊಂದು ಅನುಮಾನ, ಸಿದ್ದರಾಮಯ್ಯನವ್ರನ್ನೇನಾದ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಳಿಸೋಕ್ಕೇನಾದ್ರು ಇದೊಂದು ಆಟ ಆಡ್ತಿದ್ದಾರೋ ಅಂತ ನನಗೆ ಡೌಟು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ತೃಪ್ತಿಪಡಿಸಿ ಸಿದ್ದರಾಮಯ್ಯನವರು ಇಳಿಸೋಂಥ ಪ್ರಯತ್ನ ನಡೆಸ್ತಾರೆ ಅಂತ ಒಂದು ಅನುಮಾನ ಇದೆ. ಯಾರೇ RSSನ ಬಗ್ಗೆ ಏನೇ ಟೀಕೆ ಮಾಡಿದ್ರು ಕೂಡ RSS ನಷ್ಟ ಇಲ್ಲ. RSS ಸುದ್ದಿ ಯಾರು ಬರ್ತಾರೆ ಅವ್ರು ನಿರ್ನಾಮ ಆಗ್ತಾರೆ. RSS ನವರು ಏಡಿಗಳು, ದೇಶ ದ್ರೋಹಿಗಳು, ನಿಜನಾ? ದೇಶದ್ರೋಹಿಗಳು RSSನ ಬಗ್ಗೆ ಈ ದೇಶದ್ರೋಹಿ ಸಂಸ್ಥೆ ಅಂತ ಹೇಳ್ಬೋದು ವಿನಃ ಎಲ್ಲ ಇಡೀ ದೇಶದಲ್ಲಿಂಥ ರಾಷ್ಟ್ರಭಕ್ತರು, ಅಂತಾರಾಷ್ಟ್ರೀಯ ಜನ RSS ರಾಷ್ಟ್ರಭಕ್ತ ಸಂಸ್ಥೆ ಅಂತಲೇ ಹೇಳ್ತಾರೆ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.